ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗೇರಣ ಭಾಗ 234. ನನಗೆ ಹೇಗಿದ್ದರೂ ಕೆಲಸ ಇಲ್ಲ, ಶರದಿಯನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ರಿಷಿ ಹೇಳಿದರು. ಕೇಳದ ಧನುಷ್ ಶರದಿಯನ್ನು ತಾನೇ ನೋಡಿಕೊಳ್ಳುವುದಾಗಿ ಹೇಳಿ ಎಲ್ಲರನ್ನೂ ಮಳೆಗೆ ಕಳುಹಿಸಿ ತಾನೇ ಅವಳನ್ನು ನೋಡಿಕೊಂಡಿದ್ದನು. ಆಸ್ಪತ್ರೆ ಎಂದರೆ ಆಗದವನು ಇಂದು ತನ್ನವಳಿಗಾಗಿ ಎಲ್ಲನ್ನು ಸಹಿಸಿಕೊಂಡು ಹೊಂದಿಕೊಂಡು ಮಗುವಿನ ರೀತಿ ಅವಳನ್ನು ನೋಡಿಕೊಂಡಿದ್ದನು. ಅನತಿ ತನ್ನ ತಾಯಿಗೆ ಹೆದರಿ ತನ್ನ ಮನೆಗೆ ಹೋಗದೆ ಆರಾಧ್ಯಳ ಜೊತೆ ಅವರ ಮನೆಯಲ್ಲಿಯೇ ಉಳಿದಿದ್ದಳು. 1 ವಾರ ಆಸ್ಪತ್ರೆಯಲ್ಲಿದ್ದ ಶರದಿಯನ್ನು ಅಂದು ಡಿಸ್ಚಾರ್ಜ್ ಮಾಡಲಾಗಿತ್ತು. ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದರು. ಕೇಳದ ಶರದಿ, ನಾನು ಈಗ ಬೆಡ್ ರಿಟರ್ನ್ ಆಗಿದ್ದೀನಿ, ನನಗೆ ಒಬ್ಬರ ಸಹಾಯ ಬೇಕೇ ಬೇಕು. ನೀನು ಹಾಸ್ಪಿಟಲ್ ಎಂದು ಸರಿಯಾಗಿ ಆಫೀಸ್ಗೆ ಹೋಗಿಲ್ಲ, ನಾಳೆಯಿಂದನಾದರೂ ಸರಿಯಾಗಿ ಆಫೀಸ್ಗೆ ಹೋಗು. ನಾನು ಅಮ್ಮನ ಮನೆಗೆ ಹೋಗ್ತೀನಿ, ಅಲ್ಲಿ ನನ್ನನ್ನು ಅಮ್ಮ ನೋಡಿಕೊಳ್ಳುತ್ತಾರೆ ಎಂದು ಹೇಳಿದರೆ ಅವಳ ಮಾತು ಸರಿ ಎನಿಸಿ ಧನುಷ್ ಒಪ್ಪಿಗೆ ಕೊಟ್ಟಿದ್ದನು. ಧನುಷ್ ರಿಷಿ ಇಬ್ಬರು ಅವಳನ್ನು ಮನೆಗೆ ಕರೆದುಕೊಂಡು ಬಂದಿದ್ದರು. ಅಮ್ಮ, ನನಗೆ ಇರಲು ಆಗುತ್ತಿಲ್ಲ, ನನಗೆ ಮೊದಲು ಸ್ನಾನ ಮಾಡಿಸಮ್ಮ ಎಂದು ಮಲಗಿಯೇ ಹೇಳಿದಳು. ಸ್ನಾನ ಮಾಡದೆ ಇರಲು ಆಗದೆ ಮನೆಗೆ ಬಂದ ತಕ್ಷಣ ತನ್ನ ತಾಯಿಗೆ ಸ್ನಾನ ಮಾಡಿಸು ಎಂದು ಮುಂಬಾಲು ಬಿದ್ದಿದ್ದಳು. ಗಾಯದ ಮೇಲೆ ನೀರು ಬಿದ್ದರೆ ಬೇಗ ವಾಸಿಯಾಗುವುದಿಲ್ಲ ಶರದಿ, 2 ದಿನ ಇರಲಿ ಬಿಡು, ಆಮೇಲೆ ಮಾಡಿಸುತ್ತೇನೆ ಎಂದರು. ಇಲ್ಲ ಅಮ್ಮ, ನನ್ನಿಂದ ಇರಲು ಆಗ್ತಿಲ್ಲ, ಏನೂ ಆಗುವುದಿಲ್ಲ, ಸ್ನಾನ ಮಾಡಿಸು ಎಂದು ಬೇಡಿಕೆ ಇಟ್ಟಿದ್ದಳು. ಶರದಿ, ಅತ್ತೆ ಹೇಳುತ್ತಿರುವುದು ಅರ್ಥವಾಗುತ್ತಿಲ್ಲವ ನಿನಗೆ? 2 ದಿನ ಸುಮ್ಮನಿರು, ಏನೂ ಆಗುವುದಿಲ್ಲ ಎಂದು ಗದರಿನಂತೆ ಹೇಳಿದನು ಧನುಷ್. ಅವನ ಮಾತು ಕೇಳಿದ ಶರದಿಯ ಮುಖ ಚಿಕ್ಕದಾಯಿತು. ಶರದಿ, ಇಷ್ಟಕ್ಕೆಲ್ಲ ಬೇಜಾರು ಮಾಡಿಕೊಳ್ತಾರಾ? ಸರಿ ಬಿಡು, ಬಿಸಿ ನೀರಿನಲ್ಲಿ ಮೈಯನ್ನೆಲ್ಲ ಒರೆಸಿ ಬಟ್ಟೆ ಬದಲಿಸುತ್ತೇನೆ ಆಯ್ತಾ ಎಂದ ತಾಯಿಯ ಮಾತಿಗೆ ಸ್ವಲ್ಪ ಸಮಾಧಾನವಾಯಿತು ಅವಳಿಗೆ. ಅದಕ್ಕೆ ಅಲ್ವಾ ಅವಳನ್ನು ತಾಯಿ ಎನ್ನುವುದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ಹದಗೆಟ್ಟರೂ ಸಹ ಮೊದಲು ನೆನಪಾಗುವುದೇ ತಾಯಿ. ಅವಳ ರೀತಿ ಯಾರೂ ಆರೈಕೆ ಮಾಡೋದು ಸಾಧ್ಯವಾಗುವುದಿಲ್ಲ. ಅವಳ ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ. ತಾನು ಹೆತ್ತ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಸಹ ಆ ತಾಯಿ ಮಾತ್ರ ಪುಟ್ಟ ಮಗುವಿನ ಹಾಗೆ ನೋಡ್ತಾಳೆ. ಅನತಿ, ಬಾ ಮನೆಗೆ ಹೋಗೋಣ ಎನ್ನುತ್ತಿದ್ದ ಹಾಗೆ ಅವಳಿಗೆ ತಾಯಿಯ ಕೋಪದ ಮುಖವೇ ಅವಳ ಕಣ್ಣ ಮುಂದೆ ಬಂದಿತ್ತು. ಯಾರನ್ನಾದರೂ ಬೇಕಾದರೂ ಎದುರಿಸುತ್ತಾಳೆ, ಆದರೆ ತಾಯಿಯನ್ನು ಎದುರುಗೊಳ್ಳುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಅವಳಿಗೆ. ಪ್ಲೀಸ್ ಅಣ್ಣ, ನನ್ನನ್ನು ಬಲವಂತ ಮಾಡಬೇಡ, ಮಮ್ಮಿಯನ್ನು ನೆನೆದರೆ ತುಂಬ ಭಯವಾಗುತ್ತದೆ ನನಗೆ, ನಾನು ಅತ್ತಿಗೆ ಜೊತೆಯಲ್ಲಿ ಮನೆಗೆ ಬರ್ತೀನಿ ಎಂದು ಹೇಳಿದವಳು ಈಗ ತನ್ನ ಅಣ್ಣನ ಜೊತೆ ಮನೆಗೆ ಹೋಗಲು ಒಪ್ಪಲಿಲ್ಲ ಅವಳು. ಮೊದಲೇ ರಿಷಿಗೆ ಕೆಲಸ ಇಲ್ಲ, ಎಲ್ಲರೂ ಮನೆಯಲ್ಲಿದ್ದರೆ ಮನೆಯ ಖರ್ಚು ಅವನಿಗೆ ಹೊರೆಯಾಗುತ್ತದೆ ಎಂದು ಧನುಷ್ ಯೋಚನೆಯಾಗಿತ್ತು. ಹಾಗಂತ ಅದನ್ನು ಎಲ್ಲರ ಎದುರಿಗೆ ಹೇಳಿ ಅನತಿಯನ್ನು ಕರೆದುಕೊಂಡು ಹೋಗಲು ಆಗುವುದಿಲ್ಲ. ಇಷ್ಟು ದಿನ ಮಧ್ಯಮ ವರ್ಗದ ಕುಟುಂಬದ ಬಗ್ಗೆ ಯೋಚನೆಯನ್ನೇ ಮಾಡದವನು ಈಗ ರಿಷಿಯ ಪರಿಸ್ಥಿತಿಯನ್ನು ನೋಡಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದಾನೆ. ಅವನು ಮಲಗಿದ್ದ ಶರದಿಯ ಬಳಿಗೆ ಹೋದವನು, ಶರದಿ, ಈಗ ರಿಷಿಗೆ ಸಂಬಳವೂ ಇಲ್ಲ, ಹಾಗಂತ ನಾನು ಅದನ್ನು ಗೇಲಿ ಮಾಡುತ್ತಿದ್ದೇನೆ ಎಂದು ತಿಳಿಯಬೇಡ. ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ಇದೇ ಅಮೌಂಟ್ ನಾನು ರಿಷಿಗೆ ಕೊಟ್ಟರೆ ಅವನು ತೆಗೆದುಕೊಳ್ಳುವುದಿಲ್ಲ ಎಂದು ನನಗೆ ಗೊತ್ತು. ಇದುವರೆಗೂ ನನ್ನ ತಂಗಿ ಅಕೌಂಟ್ನಲ್ಲಿ ಇರುವ ಅಮೌಂಟ್ನಲ್ಲಿ ಒಂದೇ 1 ರೂಪಾಯಿ ಕೂಡ ತೆಗೆದಿಲ್ಲ. ಅವನ ಸ್ವಾಭಿಮಾನ ನಮಗೆಲ್ಲರಿಗೂ ತಿಳಿದಿದೆ ಎಂದು ಅಲ್ಲಿಯೇ ನಿಂತಿದ್ದ ರಿಷಿ ಎಡೆಗೆ ನೋಡುತ್ತಾ ಹೇಳಿದವನು ತನ್ನ ಕಿಸೆಯಲ್ಲಿದ್ದ ಒಂದಷ್ಟು ಹಣವನ್ನು ತೆಗೆದು ಅವಳ ಕೈಗೆ ನೀಡುತ್ತಾ, ರಿಷಿ ಇದನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಗೊತ್ತು, ಆದರೆ ನೀನಾದರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀಯಾ ಎಂದುಕೊಂಡಿದ್ದೇನೆ ಎಂದು ಹೇಳಿ ಹಣವನ್ನು ಅವಳ ಕೈಗೆ ನೀಡಿದನು. ಶರದಿ ಕೂಡ ಈ ಬಾರಿ ಹಣ ಬೇಡ ಎಂದು ಹೇಳಲಿಲ್ಲ. ಅವಳಿಗೂ ತನ್ನ ಅಣ್ಣನ ಪರಿಸ್ಥಿತಿಯ ಅರಿವಿದೆ. ಆದರೆ ಈ ರೀತಿ ಬದಲಾಗಿರುವ ಧನುಷ್ನನ್ನು ಮಾತ್ರ ಬೆರಗುಗಣ್ಣಿನಿಂದ ನೋಡುತ್ತಾ ಉಳಿದಳು. ಇತ್ತ ಆರಾಧ್ಯ ರಿಷಿ ಎಲ್ಲಿ ಹಣ ಬೇಡ ಎನ್ನುತ್ತಾರೆ ಎಂದು ಅವನನ್ನೇ ನೋಡುತ್ತಿದ್ದಳು. ಆದರೆ ರಿಷಿ ಏನೊಂದು ಮಾತನಾಡದಿರುವುದನ್ನು ನೋಡಿ ಅವಳಿಗೆ ಸಮಾಧಾನವಾಯಿತು. ತನಗೆ ಕೆಲಸ ಇದೆ ಎಂದು ಎಲ್ಲರಿಗೂ ಹೇಳಿ ಧನುಷ್ ಅಲ್ಲಿಂದ ಹೊರಟರೆ ಇತ್ತ ಅನತಿ ಬಂದು ಸೋಫಾ ಮೇಲೆ ಕುಳಿತವಳಿಗೆ ಯೋಚನೆಗಳು ಹತ್ತಿಕ್ಕಲು ಶುರುವಾದವು. ಇದುವರೆಗೂ ಹಣದ ವ್ಯಾಲ್ಯೂ ನನಗೆ ತಿಳಿಯಲಿಲ್ಲ. ದುಡ್ಡನ್ನು ಎಲ್ಲೆಂದರಲ್ಲಿ ನೀರಿನ ಹಾಗೆ ಖರ್ಚು ಮಾಡುತ್ತಿದ್ದೆ. ಶ್ರೀಮಂತಿಕೆಗೆ ಮಾತ್ರ ಬೆಲೆ ಕೊಡುತ್ತಿದ್ದೆ. ಒಂದು ಹೋಟೆಲ್ಗೆ ಹೋದರೂ ಸಹ 1000ದ ಮೇಲೆ ಟಿಪ್ಸ್ ಕೊಡುತ್ತಿದ್ದೆ. ಆದರೆ
ಈ ಮನೆಯಲ್ಲಿ ಒಂದೊಂದು ರೂಪಾಯಿಗೂ ಅದೆಷ್ಟು ಕಷ್ಟಪಡುತ್ತಿದ್ದಾರೆ ಎಂದುಕೊಂಡಿದ್ದಳು. ಇಂದೊಮ್ಮೆ ಇದೇ ಮನೆಯಲ್ಲಿ ತನಗೆ ಉಸಿರು ಕಟ್ಟುತ್ತದೆ ಎಂದು ಹೊರಗೆ ಬಂದವಳು ಅವಳು. ಆದರೆ ಇಂದು ಯಾರ ಬಲವಂತವೂ ಇಲ್ಲದೆ ಅವಳ ನಿರ್ಧಾರದಂತೆಯೇ ಅದೇ ಮನೆಯಲ್ಲಿ ಇರುವಂತೆ ಆಗಿತ್ತು. ಅಂದು ತನ್ನ ಅಕ್ಕನನ್ನು ನೋಡಲು ಬಂದ ದಿನ ಅವಳು ಆಡಿದ ಮಾತುಗಳೆಲ್ಲವೂ ನೆನಪಿಗೆ ಬಂದಿದ್ದವು. ಇವರನ್ನೆಲ್ಲ ನಾನು ಬಹಳ ಕೀಳಾಗಿ ನೋಡಿದೆ ಎಂದು ನೆನೆದವಳ ಕಣ್ಣುಗಳು ತುಂಬಿದವು. ವಸುಂಧರಾ ಅವರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದರೆ ಆರಾಧ್ಯ ನಿಂತು ಅವರಿಗೆ ಸಹಾಯ ಮಾಡುತ್ತಿದ್ದಳು. ಅಲ್ಲಿಗೆ ಬಂದಂತಹ ಅನತಿ ಅಕ್ಕ ಎಂದು ಕರೆದಿದ್ದಳು. ಅನತಿ, ಏನಾದರೂ ಬೇಕಿತ್ತಾ? ಹಸಿವಾಗುತ್ತಿದೆಯಾ? ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಡಿಗೆ ಆಗುತ್ತೆ, ಊಟ ಮಾಡುವೆಯಂತೆ, ಕುಳಿತಿರು ಎಂದು ಹೇಳುತ್ತಿದ್ದ ಹಾಗೆ ಒಡನೆ ಹೋಗಿ ಅವಳನ್ನು ಹಿಂದಿನಿಂದ ತಬ್ಬಿದವಳು. ಸಾರಿ ಅಕ್ಕ, ಈ ಮನೆಯವರು ಬಡವರು ಎಂದ ತುಂಬ ಹೀಯಾಳಿಸಿ ಮಾತನಾಡಿದೆ. ಐ ಆಮ್ ರಿಯಲಿ ಸಾರಿ ಎಂದಿದ್ದಳು. ಮಾಡುತ್ತಿದ್ದ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿ ತಬ್ಬಿ ಹಿಡಿದ ಅನತಿಯನ್ನು ಬಿಡಿಸಿ ಅವಳೆಡೆಗೆ ತಿರುಗಿ, ಅನತಿ, ನೀನಿನ್ನೂ ಚಿಕ್ಕವಳು, ಏನು ತಿಳಿಯದೆ ಹಾಗೆಲ್ಲ ಮಾತನಾಡಿದ್ದೀಯಾ? ನಮಗೆ ಯಾರಿಗೂ ಬೇಸರ ಇಲ್ಲ, ಈಗ ಅದನ್ನೆಲ್ಲ ನೆನೆದು ಅಳುವುದು ಯಾಕೆ ಎಂದು ಸಮಾಧಾನ ಮಾಡಿದಳು. ಇಲ್ಲ ಅಕ್ಕ, ಆದರೂ ನೀನು ಮತ್ತೊಮ್ಮೆ ತನ್ನ ಅಳುವನ್ನು ಮುಂದುವರಿಸಿದಳು. ಅವಳ ಅಳು ನೋಡಿದ ವಸುಂಧರಾ ಅವರು ಅವಳ ಬಳಿಗೆ ಬಂದು ಅವಳ ತಲೆಯನ್ನು ನೇವರಿಸುತ್ತಾ, ಅನತಿ, ಆರಾಧ್ಯ ಹೇಳಿದ ಹಾಗೆ ನೀನಿನ್ನೂ ಚಿಕ್ಕವಳು, ಗೊತ್ತಿಲ್ಲದೆ ಏನೇನೋ ಮಾತನಾಡಿದ್ದೀಯಾ. ನಿಜವಾಗಿಯೂ ನಾವು ಯಾರೂ ಅದನ್ನು ಮನಸ್ಸಿನಲ್ಲಿ ಇರಿಸಿಕೊಂಡಿಲ್ಲ. ನೀನು ಕೂಡ ನನ್ನ ಮಗಳ ಹಾಗೆ. ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನಮ್ಮ ಮನೆಯಲ್ಲಿ ಇರಬಹುದು, ಸಂಕೋಚ ಬೇಡ ಎಂದು ಹೇಳುತ್ತಿದ್ದ ಹಾಗೆ ಅವರ ಮಾತು ಕೇಳಿ ಅನತಿಗೆ ಸಮಾಧಾನವಾದಂತಾಯಿತು. ರಿಷಿ 1 ವಾರದಿಂದ ಸತತವಾಗಿ ಕೆಲಸಕ್ಕೆ ಎಂದು ಹುಡುಕುತ್ತಲೇ ಇದ್ದಾನೆ. ಆಫೀಸ್ ಕೆಲಸಕ್ಕೆ ಹೋಗಬೇಕು ಎಂದರೆ ಸರ್ಟಿಫಿಕೇಟ್ಗಳನ್ನು ಕೇಳುತ್ತಾರೆ. ಸಣ್ಣ ಪುಟ್ಟ ಕೆಲಸಗಳಿಗೆ ಹೋಗೋಣ ಎಂದು ಹಲವಾರು ಬಟ್ಟೆ ಅಂಗಡಿಗಳು, ಕಿರಾಣಿ ಅಂಗಡಿಗಳು ಎಲ್ಲ ಕಡೆ ವಿಚಾರಿಸಿದ್ದಾನೆ. ಆದರೆ ಎಲ್ಲರೂ ಆನ್ಲೈನ್ ಶಾಪಿಂಗ್ ಇರುವುದರಿಂದ ನಮಗೆ ವ್ಯಾಪಾರ ಕಡಿಮೆಯಾಗಿದೆ, ಅಲ್ಲದೆ ನಮ್ಮಲ್ಲಿಯೇ ಕೆಲಸಗಾರರು ಇದ್ದಾರೆ ಎಂದು ಹೇಳಿ ಕೆಲಸ ಇಲ್ಲ ಎಂದು ಕಳಿಸುತ್ತಿದ್ದಾರೆ. ಕೊನೆಯಲ್ಲಿ ಒಂದು ಗ್ಯಾರೇಜ್ ಬಳಿ ಹೋಗಿ ಕೆಲಸದ ಬಗ್ಗೆ ವಿಚಾರಿಸಿದಾಗ, ಗ್ಯಾರೇಜ್ ಕೆಲಸ ಕಲಿತಿದ್ದೀಯಾ ಎಂದರೆ, ಇಲ್ಲ ಕಲಿತಿಲ್ಲ, ಇದೇ ಮೊದಲು ಕಲಿಯುತ್ತೇನೆ ಎಂದು ಯಾವುದೇ ಕೆಲಸವಾದರೂ ಸರಿ ಶ್ರದ್ಧೆಯಿಂದ ಕಲಿತು ಮಾಡುವವನು ಅವನು. ಕೆಲಸ ಕಲಿಯದೆ ಗ್ಯಾರೇಜಿನಲ್ಲಿ ಕೆಲಸ ಮಾಡಲು ಆಗುವುದಿಲ್ಲ, ಬೇಡ ಎಂದು ನಿರಾಕರಿಸುತ್ತಾರೆ. ಆದರೆ ಇವನಿಗೆ ಕೆಲಸದ ಅವಶ್ಯಕತೆ ಇದ್ದಿದ್ದರಿಂದ, ಇಲ್ಲ ಸರ್, ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ, ಏನೇ ಕೆಲಸ ಕೊಟ್ಟರೂ ಮಾಡುತ್ತೇನೆ, ಇಲ್ಲ ಎನ್ನಬೇಡಿ ಎಂದು ತನ್ನ ಆತ್ಮಾಭಿಮಾನವನ್ನು ಬಿಟ್ಟು ಬೇಡಿಕೊಂಡಿದ್ದನು. ಸರಿ, ಇಷ್ಟೊಂದು ಕೇಳಿಕೊಳ್ಳುತ್ತಿದ್ದೀಯಾ? ನಮ್ಮ ಹುಡುಗ ಒಬ್ಬ ಊರಿಗೆ ಹೋಗಿದ್ದಾನೆ, ಅವನು ಮುಂದಿನ ವಾರ ಬರ್ತಾನೆ ಎಂದು ಹೇಳಿದ್ದಾನೆ. ಅವನು ಬರಲಿಲ್ಲ ಎಂದರೆ ನಿನ್ನನ್ನು ಸೇರಿಸಿಕೊಳ್ಳುತ್ತೇನೆ, ಮುಂದಿನ ವಾರ ಬಾ ಎಂದು ಅವನನ್ನು ಕಳುಹಿಸಿದ್ದರು. ಮನೆಯಲ್ಲಿ ಕೆಲಸ ಹುಡುಕುತ್ತಿದ್ದೇನೆ ಎಂದು ಹೇಳಿದ್ದಾನೆ. ಆದರೆ ಯಾವ ಕೆಲಸ ಎಂದು ಯಾರ ಬಳಿಯೂ ಹೇಳಿಕೊಂಡಿಲ್ಲ. ಹಾಗೆ ಹೇಳಿಕೊಳ್ಳುವುದರಿಂದ ತನಗೆ ಅವಮಾನವಾದಂತಾಗುತ್ತದೆ ಎಂದಲ್ಲ, ಅವರ ಮನಸ್ಸಿಗೆ ನೋವಾಗುತ್ತದೆ ಎಂದು ವಿಷಯ ಮುಚ್ಚಿಟ್ಟಿದ್ದಾನೆ. ಯಾವುದೇ ಕೆಲಸವಾದರೂ ಸರಿ ಮಾಡುತ್ತೇನೆ ಎಂದು ನಿರ್ಧಾರ ಮಾಡಿಯಾಗಿದೆ ಅವನು. ಈಗ ಅವನಿಗೆ ಕೆಲಸದ ಅವಶ್ಯಕತೆ ಕೂಡ ಇದೆ. ಸಂಬಳ ಕಡಿಮೆ ಅಥವಾ ಕಠಿಣವಾದ ಕೆಲಸ ಎಂದು ಆ ಕೆಲಸವನ್ನು ಅಲೆಗಳ್ಳದೆ ಸುಮ್ಮನಾದರೆ ಅವನ ಮುಂದಿನ ಜೀವನ ಏನು ಎನ್ನುವ ಪ್ರಶ್ನೆ ಮೂಡುತ್ತದೆ. ಹಾಗಾಗಿ ಎಂಥ ಕೆಲಸವಾದರೂ ಸರಿ ಮಾಡುತ್ತೇನೆ ಎಂದು ನಿರ್ಧಾರ ಮಾಡಿದ್ದಾನೆ ಅವನು. ಹೊರಗೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ಮುಂದಿನ ವಾರ ಬಾ ಎಂದು ಹೇಳಿದ ಅದೇ ಗ್ಯಾರೇಜ್ ಬಳಿ ಹೋಗಿದ್ದನು ರಿಷಿ. ಮುಂದುವರೆಯುವುದು. ರಿಷಿಗೆ ಆ ಗ್ಯಾರೇಜ್ನಲ್ಲಿ ಕೆಲಸ ಕೊಡುತ್ತಾರಾ ಇಲ್ಲವಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.